ಹರಿಕಥೆಯನ್ನು ಕೇಳಿ ಹರಿಕಥೆಯನ್ನು ಕೇಳಿ ಸುಮ್ಮನೆ ಹೋಗೋದಲ್ಲ. ಹರಿಕಥೆ ಅಂದರೆ ಒಂದು ವಿಶೇಷ. ಏನು? ಗೀತಗಾಯನ, ಸತ್ತವರ ಬಗ್ಗೆ ನುಡಿ ಹಾಡೋದು ಅಂದರೆ ತಾಯಿ ತಂದೆಯರ ಸ್ಮರಣೆ ಮಾಡಿಕೊಳ್ಳುವಂಥದ್ದು. ತಾಯಿ ತಂದೆಯರನ್ನ ನಿಜವಾಗ್ಲೂ ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಕಾಲ ಕೆಟ್ಟೋಗ್ತಾ ಇದೆ ಇವತ್ತು. ಕೃಷ್ಣಪ್ಪನವರು ಅಂತ ಹಿರಿಯರಿದ್ದಾರೆ, ಲಿಂಗೇಗೌಡರಿದ್ದಾರೆ, ಎಂತೆಂಥ ಹಿರಿಯರಿದ್ದಾರೆ. ಕಾಲ ದಿನೇ 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 ವಿಷಮವಾಗ್ತಾ ಇದೆ. ನೋಡಿ, ಮೊದಲು ತಪ್ಪೇನಿನ ಮೇಲೆ ಕೂತ್ಕೊ ಊಟ ಮಾಡ್ತಿದ್ರು. ಯಾವ ರೋಗ ರುಜಿನ ಬರ್ತಿರ್ಲಿಲ್ಲ, ಮನುಷ್ಯ ಶುದ್ಧವಾಗಿತ್ತು ಅಲ್ವಾ ಸ್ವಾಮಿ? ತಪ್ಪೇನೆಲದ ಮೇಲೆ ಕೂತ್ಕೊ ಊಟ ಮಾಡುವಾಗ ಮನಸ್ಸು ವಿಶಾಲವಾಗಿತ್ತು, ಯಾವುದೇ ರೋಗ ರುಜಿನಗಳು ಬರ್ತಿರ್ಲಿಲ್ಲ. ಇವತ್ತು ಟೈಲ್ಸು, ಮೊಸಾಯಿಕು, ಎಂತೆಂಥ ಗಾರೆಗಳು ಬಂದಿದೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಆರೋಗ್ಯ ಕೈಗೆ ಸಿಗ್ತಾ ಇಲ್ಲ. ಅವತ್ತು ರಾಗಿ ಮುದ್ದೆ, ಹುಳ್ಳಿಕಾಳು ಸಾರು ತಿಂದು 100 ವರ್ಷ ಸುಖವಾಗಿ ಬದುಕ್ತಿದ್ರು. ಇವತ್ತು ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಮೌನ ವಾರಿಸಿದೆ. ಅಡುಗೆ ಮನೆಯಲ್ಲಿ ಅಡಿಗೆಯ ಶಬ್ದಗಳು ಬರ್ತಾ ಇಲ್ಲ, ಅಡಿಗೆಯ ಘಮಘಮ ಬರ್ತಾ ಇಲ್ಲ. ಫೋನ್ ಮಾಡಿದ್ರೆ ಹೋಟ್ಲಿಂದ ತರಿಸ್ಕೊಂಡು ತಿನ್ನುವಂಥ ಪ್ರಮೇಯಕ್ಕೆ ನಾವು ಬಂದಿದ್ದೀವಿ. ಇವತ್ತು ಆಸ್ಪತ್ರೆ, ಅವತ್ತು 15 ಕಿಲೋಮೀಟ್ರಿಗೊಂದು ಕ್ಲಿನಿಕ್ ಇರ್ತಿತ್ತು, 15 ಕಿಲೋಮೀಟ್ರಿಗೆ ಆಸ್ಪತ್ರೆ ಇರ್ತಿತ್ತು. ಯಾಕೆಂದರೆ ಅವತ್ತೆಲ್ಲ ಆರೋಗ್ಯವಂತರಾಗಿದ್ದರು, ಅದಕ್ಕೆ ಸ್ವಲ್ಪ ಆಸ್ಪತ್ರೆಗಳು ಕಮ್ಮಿ ಇದ್ದವು. ಈಗ ಮನೆ ಮನೆಗೂ ಆಸ್ಪತ್ರೆ, ಮನೆ ಮನೆಯಲ್ಲೂ ಆಸ್ಪತ್ರೆ. ರೋಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಪ್ಪ? ರೋಗ ಜಾಸ್ತಿ ಆಗ್ತಾ ಇದೆ. ನೆಂಟರಿಷ್ಟ್ರು ಬಂದರೆ ಬಾಗಿಲಿಗೆ ಬಂದ ತಕ್ಷಣ ಕಾಲಿಗೆ ನೀರು ಕೊಟ್ಟು, ಕೈಗೆ ನೀರು ಕೊಟ್ಟು, ಒರೆಸ್ಕೊಳ್ಳೋಕೆ ಟವಲ್ ಕೊಟ್ಟು, ಚಾಪೆ ಹಾಸಿ ಕೂರಿಸಿ, ಅವ್ವಾ ಚೆನ್ನಾಗಿದ್ದರಿಯಾ, ಮಕ್ಕಳು ಚೆನ್ನಾಗಿದ್ದಾರಾ, ಬೆಳೆಗಳೆಲ್ಲ ಚೆನ್ನಾಗಿದ್ದಾವ ಅಂತ ಅವತ್ತಿನ ಕಾಲದಲ್ಲಿ ಸಂಬಂಧಗಳನ್ನು ಬೆಸೆಯುವಂಥ ಪ್ರಯತ್ನ ಮಾಡ್ತಾ ಇದ್ರು. ಈಗ ಹಂಗಿಲ್ಲ. ನೆಂಟರು ಯಾರಾದರೂ ಬಂದರೆ ಮಕ್ಕಳು ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಂಡು ಮೊಬೈಲ್ ನೋಡ್ತಾ ಕೂತ್ಕೋತಾರೆ. ಇಲ್ಲಿ ಇರಿ ಮನೆ ಅಂತ ಆ ಮನೆಯ ಆ ಹೆಂಗಸು ವಾ ಎಷ್ಟೊತ್ತಿಗೆ ಹೋದ್ರಿ ಕಾಣಲ್ಲವ ಅಂತ ಮನಸ್ಸೊಳಗೆ ಕೊರ್ತಾ ಇರುವಂಥ ಕೆಟ್ಟ ಮನಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಅಲ್ವಾ? ಇವತ್ತು ಸಂಬಂಧಗಳಿಗೆ ಬೆಲೆ ಇಲ್ಲ. ತಾಯಿ ತಂದೆಗಳ, ಅವತ್ತು ದಾರಿಲಿ ಏನಾದರೂ ಅಂಗಡಿ ತಾವು ಕೂತ್ಕೊಬಿಟ್ರೆ ಮಗ ಅಪ್ಪ ಏನಾದರೂ ಅತ್ತಿಂದ ಬತ್ತು ಅಂದರೆ ಮಕ್ಕಳು ಎದ್ದು ಓಡೋಯ್ತಿದ್ರು, ನಮ್ಮ ಅಪ್ಪ ತಂದ್ಬಿಟ್ಟನಪ್ಪ ಅಂತ ಅಲ್ವಾ? ಈಗ ಕಾಲ ಮೇಲೆ ಕಾಲು ಹಾಕೊಂಡು ಬಿಡಿಸಿ ಎತ್ತ ಕೂತ್ಕೋತಾರೆ. ನೋಡಿ, ಜೋಗಪ್ಪ ಹೇಳ್ತಾವ್ರೆ. ಹಾಂ, ಮೊನ್ನೆ ಒಂದು ನೋಡಿರ್ಬೋದು ನೀವು ಟಿ ವಿ, ಮೊಬೈಲ್ನಲ್ಲಿ. ನಾನು ಯೂಟ್ಯೂಬ್ನಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಒಬ್ಬ ತಾಯಿಗೆ ಮಗ ಕಣ್ಣೆಲ್ಲ ಊದ್ಕೊಳ್ಳೋ ಮಟ್ಟಿಗೆ ಕೈ ಕಾಲೆಲ್ಲ ಮುರಿದಾಕಿ ಹೊಡೆದು